ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಪುಣ್ಯ ಭೂಮಿಯಾದಂಥ ಅಮ್ಮನಿಗೆ ಗ್ರಾಮದಲ್ಲಿ ಶ್ರೀ ಹನುಮಾನ ಮಂದಿರ ಕಳಸಾರೋಹಣ ಹಾಗೂ ಶ್ರೀ ದುರ್ಗಾಮಾತಾ ಮೂರ್ತಿ ಪ್ರಾಣ ಪ್ರತಿಷ್ಠಾನ ಸಮಾರಂಭ ಶುಕ್ರವಾರ ದಿನಾಂಕ 12 ಡಿಸೆಂಬರ್ 2025ರಂದು ಮುಂಜಾನೆ 11:15 ಗಂಟೆಗೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಸಮಾರಂಭ ಯಶಸ್ವಿಯಾಗಿ ಭಕ್ತಿಮಯವಾಗಿ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಶ್ರೀಶೈಲ್ ಜಗದ್ಗುರು ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಶ್ರೀಶೈಲ್ ಯಡ್ಡೂರ್ ನೇತೃತ್ವ ಶ್ರೀಮನ್ ನಿರಂಜನ ಪುಣ್ಯಸ್ವರೂಪಿ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ, ಶ್ರೀ ಶಟಸ್ಥಳ ಬ್ರಹ್ಮಿ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಸುರಗೀಶ್ವರ ಸಂಸ್ಥಾನ ಮಠ ಕಸಬಾ ನೂಲ್ ಇವರು ಸಾನ್ನಿಧ್ಯವನ್ನು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜನಪ್ರಿಯ ಮಾಜಿ ಸಂಸದರು ಹಾಗೂ ನಿರ್ದೇಶಕರು ಬಿಡಿಸಿಸಿ ಬ್ಯಾಂಕ್ ಬೆಳಗಾವಿ ಸನ್ಮಾನ್ಯ ಶ್ರೀ ರಮೇಶ್ ವಿ ಕತ್ತಿ, ಅದೇ ರೀತಿ ನಿರ್ದೇಶಕರು ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿಯ ಶ್ರೀ ವಿನಯ್ ಗೌಡ ಪಾಟೀಲ್ ಮತ್ತು AB ಪಾಟೀಲ್ ಮಾಜಿ ಸಚಿವರು, ನಿಖಿಲ್ ಕತ್ತಿ ಜನಪ್ರಿಯ ಶಾಸಕರು ಹುಕ್ಕೇರಿ ಇವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. SB ಗುರವ್ ಸರ್, GM ಬುದಿಹಾಳ್ ಸರ್ ನಿರೂಪಣೆ ಮಾಡಿ ಎಲ್ಲರಿಗೆ ಸ್ವಾಗತಿಸಿ ವಂದಿಸಿದರು. ಇದೇ ಸಂದರ್ಭದಲ್ಲಿ ಅನೇಕ ದಾನಿಗಳಿಗೆ ಕೂಡ ಸತ್ಕಾರ ಮಾಡಲಾಯಿತು. ತದನಂತರ ಮಧ್ಯಾಹ್ನ ನಂತರ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ತಾಯಿ ಅಥವಾ ಬೆಲೆ ಹುಟ್ಟಿರ್ತಕ್ಕಂಥ ಅಕ್ಕ ತಂಗಿ, ಈ ಅಕ್ಕ ತಂಗಿ ತಂದೆ ತಾಯಿಯನ್ನ ನೋಡದೆ ಯಾವುದೇ ದೇವರಿಗೆ ನೀವು ಹಿಡಿದ್ರು ಸಹಿತ ಉಡಿ ತುಂಬಿದ್ರು ಸಹಿತ ಅದು ಹೋಗಿ ಮುಟ್ಟುದಿಲ್ಲ. ನಿಮ್ಮ ಮನುಷ್ಯ ಸಮಾಧಾನ ಆಗ್ಬೋದು, ಆದ್ರ ಈ ಮನ್ಯಾಗಿನ ಅಕ್ಕ ತಂಗಿಗೆ ನೀವು ಸರಿಯಾಗಿ ನೋಡ್ಕೊಳ್ದ ನಿಮ್ಮ ಊರ್ ಲಕ್ಷ್ಮೀ ತಾಯಿ ಉಡಿ ತುಂಬ್ರ ಆ ಉಡಿ ತುಂಬಿಸೋದ ನಮ್ಮ ಮಹಾತಾಯಿ ತುಂಬಿಸ್ಕೊಳ್ಳೋದು. ಮನ್ಯಾಗನ ಅಕ್ಕ ತಂಗಿ ದೃಷ್ಟಿಯಾಗನೆ ಇವತ್ತು ದಿವಸ ಲಕ್ಷ್ಮೀ ರೂಪದಾಗ ಅಕ್ಕ ತಂಗಿ ಅದಾರ, ಅವ್ರ ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಇವತ್ತು ಅಕ್ಕ ಮಹಾದೇವಿಯ ಸ್ಥಾನದಲ್ಲಿ ಇವತ್ತು ಹೆತ್ತ ತಾಯಿ ಅದಾರ, ಬಸವಣ್ಣ ಸ್ಥಾನದಲ್ಲಿ ಹೆತ್ತ ತಂದೆ ಅದಾನ. ಅವ್ರ ಸೇವೆ ಮಾಡ್ದ, ಅವ್ರಿಗೆ ಹೊಟ್ಟಿಗೆ ಉಣ್ಣಾಕ ಬಣ್ಣಾಕ ಅವ್ರ ಬಟ್ಟಿ ಊಟ ಅವ್ರದೆಲ್ಲ ಕಾಳಜಿ ಮಾಡ್ದ. ಇವತ್ತು ಬಸವಣ್ಣ ಹೋಗಿ ನಾವು ನಿವೇದಿ ಕೊಟ್ರೆ ಬಸವಣ್ಣ ನಿವೇದಿ ಸ್ವೀಕಾರ ಮಾಡ್ತಾನೆ? ಮಾಡಂಗಿಲ್ಲ. ಅದಕ್ಕೆ ಕಣ್ಣಿಗೆ ಕಾಣುವಂತ ದೇವರುಗಳನ್ನ ಪೂಜೆ ಮಾಡೋದು ದಯಮಾಡಿ ಯಾರು ಇವತ್ತು ದಿವಸ ಮರಿಬೇಡ್ರಿ, ನಮ್ಮ ಆದ್ಯ ಕರ್ತವ್ಯ. ಮತ್ತೆ ಇನ್ನರಿಂದ 10-20 ವರ್ಷ ಬಿಟ್ಟ ನಂತರ ನೀವು ತಂದೆ ತಾಯಿ ಆಗವ್ರನ್ನ ನೀವು ಮಾಡಿದ್ರೆ ನಿಮ್ ಬೆಣ್ಣ ಹತ್ತೈತಿ. ಅದಕ್ಕೆ ಬಸವಣ್ಣವ್ರು ಒಂದ್ ಕಡೆ ಹೇಳ್ತಾರ, ಕಾಯಕವೇ ಕೈಲಾಸ ಅಂತ ಹೇಳ್ತಾರ. ನೀವು ಮಾಡಿದ ಕರ್ಮ ನಿಮ್ ಜೊತೆ ಇರ್ತಾವ. ಚಲೋ ಮಾಡಿದ್ರೆ ಚಲೋದಾಗ ಮಾಡ್ತಾವ್, ಕೆಟ್ಟ ಮಾಡಿದ್ರೆ ಕೆಟ್ಟಾಗ ಮಾಡ್ತಾವ್. ಅದಕ್ಕೆ ಇವತ್ತು ದೇವರ ಪೂಜೆ ಪುನಸ್ಕಾರ ಇವೆಲ್ಲವೂ ಬೇಕು. ಆದ್ರೆ ಹೆತ್ತ ತಂದೆ ತಾಯಿ ಅಕ್ಕ ತಂಗಿ ಇವ್ರು ಕಣ್ಣಿಗೆ ಕಾಣುವಂತ ದೇವರು, ಇವರನ್ನ ಅಲಕ್ಷಣ ಮಾಡಬೇಡ್ರಿ. ಸಮಾಜದಲ್ಲಿ ಒಳ್ಳೆಯ ಸಂಸ್ಕಾರಕವಾಗಿ ನಾವು ನೀವು ಕೂಡಿ ಬದುಕಬೇಕಾದ ಸಂಸ್ಕಾರ ಈ ಒಂದು ನಮ್ಮ ಸಮಾಜಕ್ಕೆ ಒಳ್ಳೆಯ ಸಂಸ್ಕಾರ ಬಹಳ ಅವಶ್ಯದ. ಇವತ್ತು ಧರ್ಮ ಸಂಸ್ಕಾರವನ್ನು ಕೊಡ್ತದ. ಆ ಸಂಸ್ಕಾರದಲ್ಲಿ ನಾವು ನೀವೆಲ್ಲ ಬೆಳೆದು ಮುಂದಾಗೋದ್ರ ಮುಖಾಂತರ ಪರಮ ಪೂಜ್ಯರು ಏನ್ ಮಾರ್ಗದರ್ಶನ ಮಾಡ್ತಾರೆ, ಧರ್ಮ ಜಾಗೃತಿಯನ್ನು ಇವತ್ತು ದಿವಸ ಮಾಡಬೇಕಾಗಿದೆ. ಇವತ್ತಿನ ದಿವಸ ಸನಾತನ ಧರ್ಮ, ಹಿಂದೂ ಧರ್ಮ ಅನ್ನುವಂಥ ಮಾತನ್ನು ಸಾಕಷ್ಟು ಜನ ಹೇಳ್ತಾರೆ. ಅದು ಹಿಂದೂ ಒಂದು ಜೀವನ ಶೈಲಿ. ಇವತ್ತು ಹಿಂದ್ ಮಹಾಸಾಗರ, ಹಿಮಾಲಯ, ಶಿಂದ ಒಂದು ಸಂಸ್ಕೃತಿಯಲ್ಲಿ ಬೆಳೆದಿರ್ತಕ್ಕಂಥ ನಾವು. ಒಂದು ಕಡೆ ಹಿಮಾಲಯ ಪರ್ವತ, ಒಂದು ಕಡೆ ಹಿಂದ್ ಮಹಾಸಾಗರ, ಶಿಂದ ಸಂಸ್ಕೃತಿ, ಈ 3 ಭಾಗದಲ್ಲಿ ಬದುಕಿ ಬೆಳೆದಿರ್ತಕ್ಕಂಥ ನಮ್ಮನ್ನ ಹಿಂದೂಗಳಂದು ಕರೀತಾರೆ. ದಟ್ ಇಸ್ ದ ನಮ್ಮ ಲೈಫ್ ಸ್ಟೈಲ್, ಅದು ನಮ್ಮ ಜೀವನದ ಒಂದು ಶೈಲಿ. ಆದ್ರೆ ಸನಾತನ ಧರ್ಮವನ್ನ ಇವತ್ತು ದಿವಸ ನಾವು ಮೂಲವಾಗಿ ಇಟ್ಕೊಂಡು ಬಂದಂತ ಸಂದರ್ಭದಲ್ಲಿ ನಾವು ಭೂಮಿ ಮೇಲೆ ಬದುಕಲಿಕ್ಕೆ ಸೂರ್ಯ, ಚಂದ್ರ, ಗಾಳಿ, ನೀರು, ಅಗ್ನಿ, ಭೂಮಿ, ಕಲ್ಲು, ಇವೆಲ್ಲವನ್ನ ಪೂಜೆ ಮಾಡೋದು ಇವತ್ತು ದಿವಸ. ಹೆಣ್ಣು, ಗಂಡು, ಹೆಣ್ಣು ಪೂಜೆ ಮಾಡೋದು ನಮ್ಮ ಆದಿ ಕರ್ತವ್ಯ.
ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ನಮ್ಮ ಸನಾತನ ಧರ್ಮ ಉಳಿಬೇಕು, ಜೊತೆ ಜೊತೆಯಾಗಿ ಹಿಂದುತ್ವ ಅನ್ನುವಂತ ಒಂದು ವ್ಯವಸ್ಥೆಯಲ್ಲಿ ನಾವು ಇವತ್ತು ದಿವಸ ನಮ್ಮ ದೇಶವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ನಾವು ಮಾಡಬೇಕು. ಇನ್ನೊಬ್ಬರಿಗೆ ಬದುಕಲಿಕ್ಕೆ ಬಹಳ ರಾಷ್ಟ್ರಗಳದಾವ್, ಕ್ರಿಶ್ಚಿಯನ್ರು ಬದುಕಲಿಕ್ಕೆ 100 ರಾಷ್ಟ್ರಗಳದಾವ್, ಮತ್ತೊಂದು ಜಾತಿಯವರು ಬದುಕಲಿಕ್ಕೆ 60-70 ರಾಷ್ಟ್ರಗಳದಾವ್. ಆದ್ರೆ ಹಿಂದೂಗಳು ಬದುಕಲಿಕ್ಕೆ ಕೇವಲ ಭಾರತ ದೇಶ ಮಾತ್ರ ಇದೆ ಅನ್ನೋದು ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೊಂಡು ಸನಾತನ ಹಿಂದುತ್ವವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಅಂತ ಒಳ್ಳೆಯ ಸಂಸ್ಕಾರವನ್ನು ಕೊಡುವ ಮುಖಾಂತರ ದೇಶಕ್ಕೆ ಒಂದು ಬೆನ್ನೆಲುಬಾಗಿರ್ತಕ್ಕಂಥ ಹಿಂದುತ್ವದ ಶಕ್ತಿಯನ್ನು ಕೊಡುವಂತ ಕೆಲಸ ನಾವು ನೀವೆಲ್ಲ ಕೂಡಿ ಮಾಡೋಣ ಅನ್ನೋದು ಮಾತನ್ನು ಹೇಳಿ ಮಾಡಿ ನೀವೆಲ್ಲ ಭಕ್ತಿಯನ್ನ ಅರ್ಪಣೆ ಮಾಡಿದವರಾಗಿದ್ದೀರಿ. ನಮ್ಮ ಸನ್ಮಾನ್ಯ ರಮೇಶ್ ಕತ್ತಿಯವರು ಹೇಳಿದಂತೆ ಕೇವಲ ಗುಡಿಯೊಳಗ ದೇವಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಿದರೆ ಸಾಲದು. ನಮ್ಮ ಮನೆಯೊಳಗಿರುವಂಥ ನಿಜವಾದ ದೇವಿ ಅಂದರೆ ನಮಗೆ ಜನ್ಮ ಕೊಟ್ಟಿರುವಂಥ ತಂದೆ ತಾಯಿ ಅನ್ನುವಂಥ ಮಾತೇನದ ಅಲ್ಲ, ಅದು 100ಕ್ಕೆ 100 ಸತ್ಯವಾಗಿರುವಂಥ ಮಾತು. ಗುಡಿಯಲ್ಲಿ ದೇವರಿಗೆ ಗೌರವ ಸಲ್ಲಿಸೋದರ ಜೊತೆಗೆ ಮನೆಯಲ್ಲಿರುವಂಥ ತಂದೆ ತಾಯಿಯಂದರಿಗೆ, ಗುರು ಹಿರಿಯರಿಗೆ ನೀವೆಲ್ಲ ಗೌರವವನ್ನು ಸಲ್ಲಿಸಬೇಕನ್ನುವಂಥ ಮಾತುಗಳನ್ನು ನಿಮಗೆಲ್ಲ ಹೇಳ್ತಾ, ಅದರ ಜೊತೆಗೆ ದೇವಸ್ಥಾನಗಳನ್ನ ಊರೊಳಗೆ ಕಟ್ಟೋದರ ಜೊತೆಗೆ ಈ ದೇಹವೂ ಕೂಡ ಒಂದು ದೇವಾಲಯ. ಇದು ದೇವಾಲಯ ಯಾವಾಗ ಆಗುತ್ತೆ ಅಂದ್ರೆ ಯಾವಾಗ ನಾವು ಲಿಂಗ ಕಟ್ಟಿಕೊಳ್ತೇವೆ ಅವಾಗನೇ ಇದು ದೇವಾಲಯ ಆಗ್ತದೆ. ಅದಕ್ಕೆ ವೀರಶೈವ ಲಿಂಗಾಯತರಾದವರು ಎಲ್ಲರೂ ಕೂಡ ತಮ್ಮ ಎದೆ ಮೇಲೆ ಲಿಂಗವನ್ನು ಧಾರಣ ಮಾಡಿಕೊಂಡು ಪ್ರತಿನಿತ್ಯ ಲಿಂಗ ಪೂಜೆಯನ್ನು ಮಾಡಿಕೊಂಡು ನೀವು ಕೂಡ ದೇವರಾಗೋದ ಕಡೆಗೆ ಹೆಜ್ಜೆ ಹಾಕಿದಾಗ ಮಾತ್ರ ಈ ದೇವಾಲಯಗಳ ಸಾರ್ಥಕತೆ ಅನ್ನುವಂಥ ಮಾತುಗಳನ್ನು ಕೂಡ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾರೆ. ಅಮ್ಮನಿಗೆ ಗ್ರಾಮದವರೆಲ್ಲ ಕೂಡ್ಕೊಂಡು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿರಿ. ನಿಮಗೆಲ್ಲ ಅನಂತ ಸನ್ಮಂಗಲಗಳನ್ನು ಹಾರೈಸಿ, ಈಗಾಗಲೇ ನಿನ್ನೆ ಹೇಳಿದಂತೆ ಯಡೂರಿನ ಕಾರ್ಯಕ್ರಮದ ಮಾಹಿತಿಯನ್ನು ನಿಮಗೆಲ್ಲ ಕೊಟ್ಟಿವಿ. ಬರುವ ದಿನಮಾನಗಳಲ್ಲಿ ನೀವೆಲ್ಲ ಒಂದು ಚರ್ಚೆ ಮಾಡಿಕೊಂಡು ಇಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ವ್ಯವಸ್ಥೆಯನ್ನು ನೀವು ಮಾಡ್ಕೊಂಡಿದ್ದಾದ್ರೆ ನಾವು ಭಾಳ ಜನ ಸರ್ವೆ ಮಾಡಿ ನೋಡಿದ್ವಿ. ಇಲ್ಲಿ ಲಿಂಗ ದೀಕ್ಷಾ ಕಾರ್ಯಕ್ರಮ ಬಹಳ ದಿವಸದಿಂದ ನಡೆದಿಲ್ಲ. ಬಹಳ ಜನರು ಎದೆ ಮೇಲೆ ಲಿಂಗ ಇಲ್ಲ. ಲಿಂಗ ಇರಲಿಲ್ಲ ಅಂದರೆ ವೀರಶೈವರು ಆಗಂಗಿಲ್ಲ, ಲಿಂಗಾಯತರು ಆಗಂಗಿಲ್ಲ. ಅದಕ್ಕೆ ನೀವೆಲ್ಲ ಲಿಂಗಧಾರಿಗಳಾಗಬೇಕು, ಲಿಂಗ ದೀಕ್ಷೆಯನ್ನು ಪಡ್ಕೊಳ್ಬೇಕು. ಆ ನಿಮಿತ್ತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ನಾವು ಯಡೂರು ಮಠದಿಂದ ಉಚಿತವಾಗಿ ಎಲ್ಲರಿಗೂ ಕೂಡ ಲಿಂಗ ದೀಕ್ಷೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಮತ್ತೊಮ್ಮೆ ನಿಮಗೆಲ್ಲ ತಿಳಿಯಪಡಿಸಿ, ಅಮ್ಮನಿಗೆಯ ಮಾರುತಿಯ ದೇವಸ್ಥಾನ ಕಳಸಾರೋಹಣದ ಮೂಲಕ ಇವತ್ತು ಪೂರ್ಣಗೊಂಡಿದೆ ಎನ್ನುವಂಥದ್ದನ್ನು ನಾವೆಲ್ಲ ಭಾವಿಸಿಕೊಳ್ಳಬೇಕು. ದಿವಂಗತ ಶ್ರೀ ಉಮೇಶ್ ವಿ ಕತ್ತಿ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಇವರ ವಿಶೇಷ ಅನುದಾನದಲ್ಲಿ ಸಮುದಾಯ ಭವನ ಕಟ್ಟಡ ನಿರ್ಮಾಣವಾಗಿರುತ್ತದೆ. ಅದೇ ರೀತಿ ಈ ಒಂದು ಜೀರ್ಣೋದ್ಧಾರಕ್ಕೆ ಮಹಾದಾನಿಗಳಿಗೆ ಆದಂಥ ಶಿಖರ ಕಟ್ಟಡ ದಾನಿಗಳು ಜೀರ್ಣೋದ್ಧಾರ ಸಲುವಾಗಿ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗಡೆ ಇವರಿಂದ ದೇಣಿಗೆ, ವಿಶೇಷವಾಗಿ ದೇಣಿಗೆ ನೀಡಿದಂಥ ಶಿವಪ್ಪ ವಾರ್ಷಿ, ಶಿವನಗೌಡ ಪಾಟೀಲ್, ಮಲ್ಲಗೌಡ ದೇಸಾಯಿ, ಭೀಮಪ್ಪ ಶಿವಣ್ಣವರ್, ಡಾಕ್ಟರ್ ಆನಂದ್ ಇನಾಮದಾರ್, ಬಸವಣ್ಣಿ ಢಂಗಿ, ರಮೇಶ್ ಸನ್ನಕ್ಕಿ, ಇರಗೌಡ ನಾಗೌಡ, ಶಂಕರ್ ನಾಗೌಡ, ಮಲ್ಲಪ್ಪ ಜಾಧವ್, ಅದೇ ರೀತಿ ಪಗಡಿ ಪಂದ್ಯಾವಳಿಗಳಿಗೆ ಬಹುಮಾನ ನೀಡಿದಂಥ ಪ್ರಥಮ ಬಹುಮಾನ ಶ್ರೀ ಜೈ ಹನುಮಾನ್ ಪಗಡಿ ಕಮಿಟಿ ಅಮ್ಮನಿಗೆ, ದ್ವಿತೀಯ ಸುನಿಲ್ ಚಿಂಚವಾಡಿ, ತೃತೀಯ ಸಂಜಯ್ ತೌಕರಿ ಮತ್ತು ಶಂಕರಗೌಡ ನಾಗೌಡ ಗ್ರಾಮ ಪಂಚಾಯತ್ ಸದಸ್ಯರು ಅಮ್ಮನಿಗೆ, ಚತುರ್ಥ ಬಹುಮಾನ ಉದಯ್ ಫಡ್ನೇಸ್ ಹಾಗೂ ಎಲ್ಲ ವಿಜೇತರಿಗೆ ಢಾಲಗಳನ್ನು ನೀಡಿದಂಥ ಶ್ರೀ ಬಾಳಪ್ಪ ಅಪ್ಪಣ್ಣ ದೇಸಾಯಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಸೌಹಾರ್ದ ಸಹಕಾರಿ ಸಂಘಟನೆ ಅಮ್ಮನಿಗೆ ಹಾಗೂ ನಿರ್ದೇಶಕರು PKPS ಅಮ್ಮನಿಗೆ ಇವರಿಂದ, ಅದೇ ರೀತಿ ಪಗಡಿ ಸ್ಪರ್ಧೆಯಲ್ಲಿ ವಿಜೇತರಿಗೆ ನಗದು ಬಹುಮಾನ ಕೂಡ ನೀಡಿರುತ್ತಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರೀ ಹನುಮಾನ್ ಗುಡಿ ಜೀರ್ಣೋದ್ಧಾರ ಕಮಿಟಿ ಮತ್ತು ಶ್ರೀ ದುರ್ಗಾಮಾತಾ ಕಮಿಟಿ ಹಾಗೂ ಸಮಸ್ತ ಅಮ್ಮನಿಗೆ ಗ್ರಾಮಸ್ಥರು ಭಕ್ತಾದಿಗಳು
ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಅಮ್ಮನಿಗೆ.